ಇನ್ಮೇಲೆ ಸಿಗರೆಟ್ ಪ್ಯಾಕೆಟ್ ರೀತಿ ಮದ್ಯದ ಬಾಟಲ್ ಮೇಲೂ ವಾರ್ನಿಂಗ್ ಸಂದೇಶ ಹಾಕಲಾಗುತ್ತಾ? ಹೀಗೊಂದು ಪ್ರಶ್ನೆ ಹುಟ್ಟುಹಾಕಲು ಕಾರಣ ಅಮೆರಿಕದ ಉನ್ನತ ವೈದ್ಯರ ವರದಿ. ಹೌದು, ಆಲ್ಕೋಹಾಲ್ ಬೆವರೇಜಸ್ಗಳು 7 ವಿಧದ ಕ್ಯಾನ್ಸರ್ಗಳಿಗೆ ಕಾರಣವಾಗುತ್ತೆ ಅಂತ ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಯುಎಸ್ ಸರ್ಜನ್ ಜನರಲ್ ವಿವೇಕ್ ಮೂರ್ತಿಯವರ ಪ್ರಕಾರ ಮದ್ಯ ಸೇವನೆ ಯುಎಸ್ನಲ್ಲಿ ವಾರ್ಷಿಕವಾಗಿ 1 ಲಕ್ಷ ಕ್ಯಾನ್ಸರ್ ಪ್ರಕರಣಗಳು ಮತ್ತು 20,000 ಸಾವುಗಳಿಗೆ ಕಾರಣವಾಗ್ತಾ ಇದೆ. ಉದಾಹರಣೆಗೆ ಬಿಯರ್, ವೈನ್ ಮತ್ತು ಸ್ಪಿರಿಟ್ಗಳನ್ನು ಜನ ಸೇವಿಸೋದ್ರಿಂದ ಇದು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಗಂಟಲು, ಯಕೃತ್ತು, ಅನ್ನನಾಳ, ಬಾಯಿ, ಧ್ವನಿಪೆಟ್ಟಿಗೆ ಮತ್ತು ಕೋಲನ್ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಜನ್ಮದೋಷದ ಅಪಾಯಗಳ ಕಾರಣದಿಂದಾಗಿ ಮದ್ಯಪಾನ ಮಾಡಬಾರದು ಅಂತ ವರದಿ ಹೇಳಿದೆ. ಈಗಾಗಲೇ ದಕ್ಷಿಣ ಕೊರಿಯಾದಲ್ಲಿ ಮದ್ಯದ ಬಾಟಲ್ ಮೇಲೆ ಎಚ್ಚರಿಕೆ ಸಂದೇಶವನ್ನು ಹಾಕಲಾಗಿದೆ. ಇನ್ನು ಕೆನಡಾದಲ್ಲಿ ಕಳೆದ ವರ್ಷದಿಂದ ದಿನಕ್ಕೆ 2 ಡ್ರಿಂಕ್ ಅಥವಾ 2 ಪೆಗ್ ಸೇವಿಸಬಹುದು ಅಂತ ಶಿಫಾರಸು ಮಾಡಿದೆ. ಇದೇ ರೀತಿ ಯುಎಸ್, ಯುಕೆದಲ್ಲೂ ಕೂಡ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಇದೇ ರೂಲ್ಸ್ಗಳನ್ನು ತಂದರೂ ಅಚ್ಚರಿಯಿಲ್ಲ.